ಬೆಳಗಿನ ಶುಭೋದಯ. ನಾನು ನಿಮ್ಮ ಹರ್ಷಿ. ಇವತ್ತು ಸಂಡೇ ಆಗೋದ್ರಿಂದ ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅವರು ಹಾಸ್ಪಿಟ್ಲಲ್ಲಿದ್ದಾರೆ. ನಮ್ಮ ಮಮ್ಮಿನ ಬಂದಿದ್ದರು, ಅವರು ಹಾಸ್ಪಿಟ್ಲಲ್ಲಿದ್ದರು, ಅವ್ರನ್ನ ನೋಡ್ಕೊತಾ ಇದ್ದಾರೆ. ಸೊ ನಾನು ಇವತ್ತು ಕಾಫಿ ಮಾಡ್ತಾಯಿದ್ದೀನಿ. ನೋಡಿ ಹಾಲು. ಹಾಲು ಕುದಿಯೋಷ್ಟೊತ್ತಿಗೆ ಕಾಫಿ ಲೋಟಕ್ಕೆ ಕಾಫಿ ಪೌಡರ್ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡು ಇನ್ನೇನು ಹಾಲು ಕುದಿ ಲೋಟಕ್ಕೆ ಹಾಕಬೇಕು ಅನ್ನೋಷ್ಟರಲ್ಲಿ ಏನಾಯಿತು ಅಂದರೆ ಗ್ಲಾಸು ಸಕ್ಕರೆನೂ ಕಾಫಿನ ಪುಡಿನೂ ಮಿಕ್ಸ್ ಆಗಿತ್ತು. ಹಾಲು ನೋಡ್ರಿ ಕೊತ ಕೊತ ಕುದಿಯುತ್ತಿದೆ. ಈಗ ಸಕ್ಕರೆನ ಹಾಕಿದ್ದೀನಿ, ಕಾಫಿ ಪುಡಿನ ಹಾಕಿದ್ದೀನಿ. ಕಾಫಿ ಪುಡಿ ಕೆಳಗಡೆ ಐತೆ, ಸೊ ಅದಕ್ಕೆ ಕಾಣ್ತಾ ಇಲ್ಲ. ನೋಡಿ ಹಾಲು ಕುದ್ದಾಯಿತು. ಹಾಲೆ ಉಕ್ಕಿತ್ತು, ಕಡಿಮೆ ಮಾಡಿದೆ. ಬನ್ನಿ ಈಗ ಗ್ಲಾಸ್ಗೆ ಹಾಕ್ಬಿಟ್ಟು ವಿಡಿಯೋ ಮಾಡ್ತೀನಿ, ನೋಡಿ ಹೆಂಗಿರುತ್ತೆ. ಫೈನಲಿ ಕಾಫಿ ಅಂತೂ ರೆಡಿ ಆಯಿತು. ಇನ್ನೇನು ನಮ್ಮ ತಾತಂಗೆ ಕೊಡಬೇಕು. ಇಲ್ಲೇ ಮೋಟ್ರ್ ಆನ್ ಮಾಡ್ತೀನಿ ಅಂತ ಕೆಳಗೆ ಹೋಗಿದ್ದಾರೆ. ಅವ್ರು ಬರ್ತಿದ್ದಂಗೆ ಕಾಫಿ ಕೊಡ್ತಾ ನಾನು ಕುಡಿತಾ ಟೇಸ್ಟ್ ನೋಡಿದೆ. ಚೆನ್ನಾಗಿ ಮಾಡಿದ್ದೀನಿ ಇವತ್ತೇ ಫಸ್ಟ್ ಟೈಮು. ಅಂದರೆ ಮಾಡಿದೆ, ಇಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಯಾವತ್ತು. ಸೊ ಇವತ್ತು ಮನೇಲಿ ಯಾರೂ ಇಲ್ಲ ಕಾರಣ ನಾನೇ ಕಾಫಿ ಮಾಡಿದೆ. ಸೊ ಇನ್ನು ಹಂಗೆ ನೋಡ್ತಾ ಇರಿ ಇನ್ನು ಏನೇನು ಮಾಡ್ತೀನಿ ಇವತ್ತು ಅಂತ. ಆ್ಯಕ್ಚುಲಿ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಬನ್ನಿ ಇವತ್ತಿನ ಬ್ಲಾಗು ನನ್ನ ಡೈಲಿ ರೂಟೀನ್ದು ಅಂತಲೇ ತಿಳ್ಕೊಳ್ಳಿ. ಅಂದರೆ ಸಂಡೇ ಹೊತ್ತು ಎಸ್ಪೆಷಲಿ. ಓಕೆ, ನಮ್ಮ ತಾತನೂ ಬಂದರು ಮೋಟ್ರ್ ಆನ್ ಮಾಡಿ. ಸೊ ಅವರಿಗೆ ಕಾಫಿ ತೊಗೊಂಡೋಗ್ತಾ ಇದ್ದೀನಿ, ನೋಡೋಣ ಅವ್ರು ಏನಂತಾರೆ ಅಂತ. ಗಮ್ಮಂತದಲ್ಲ ಹೆಂಗೈತೆ ಕುಡ್ಬಿಟ್ಟು ಹೇಳ್ಬೇಕು. ಚೆನ್ನಾಗೈತಾ? ಮಾಡಿದ್ದೀನಾ? ನಮ್ಮ ತಾತ ಕಾಫಿ ಎಲ್ಲ ಕೊಟ್ಟೆ. ಏನಂತೈತೆ ಗೊತ್ತಾ, ಈಗ ನಾಳೆಯಿಂದ ನೀನೇ ಕಾಫಿ ಮಾಡು, ನಾನು ನಿಮ್ಮ ಮಮ್ಮಿಗೆ ಹೇಳ್ತೀನಿ ನೀನೇ ಮಾಡು, ಚೆನ್ನಾಗಿ ಮಾಡ್ತೀಯ ಅಂತೈತೆ. ಹತ್ತತ್ರ 1.5 year ಆಯಿತು ನಾನು ಕಾಫಿ ಮಾಡೋದು. ಯಾಕಂದ್ರೆ ಹಾಸ್ಟ್ಲಲ್ಲಿ ಇದ್ನಲ್ಲ, ಅವಾಗೇನು ಮಾಡೋಕ್ಕಾಗಿರಲಿಲ್ಲ. ನಾನು ಮನೇಲಿ ಇರ್ಬೇಕಾದ್ರೆ ಯಾವಾಗ ನಾನೇ ನಮ್ಮ ಮಮ್ಮಿಗೆ ಹೋಗಿ ಕೇಳ್ಬಿಟ್ಟು, ಮಮ್ಮಿ ಟೀ ಮಾಡಲಾ ಕಾಫಿ ಮಾಡಲಾ ಏನಾದ್ರು ಮಾಡ್ತೀನಿ, ನನಗೆ ಯಾಕೋ ಬೋರ್ ಹೊಡಿತೈತೆ ಅಂತ ಹೇಳ್ತಾ ಇದ್ದೆ. ಸೊ ಇವತ್ತು ಮಾಡಿದ್ದೆ. ಮತ್ತು ಇವತ್ತು ತುಂಬ ಗ್ಯಾಪ್ ಆಯಿತು, ಆದರೆ ಚೆನ್ನಾಗಿ ಬಂದೈತೆ ಅಂತ ನಮ್ಮ ತಾತ ಅಂತೂ. ಬೇಕಾದ್ರೆ ವಿಡಿಯೋದಲ್ಲಿ ನೀವೇ ನೋಡಿರ್ತೀರ ಬ್ಲಾಗಲ್ಲಿ. ಓಕೆ ಬನ್ನಿ ಈಗ ನೆಕ್ಸ್ಟ್ ಏನಾದರೂ ನೋಡೋಣ. ಎಸ್ ಕಾಫಿ ಅಂತೂ ಮಾಡಿದ್ದಾಯಿತು. ಈಗ ಆಚೆ ಹೋಗೋಣ ಒಂದು ಸ್ವಲ್ಪ ಹೊತ್ತು. ಮೋಸ್ಟ್ಲಿ ಗಿಡಕ್ಕೆ ನೀರು ಹಾಕಬೇಕು ಅನಿಸುತ್ತೆ. ಇಲ್ಲ ಎಲ್ಲ ಹಸಿನೇ ಇದೆ ನೋಡಿ, ಅಲ್ಲಲ್ಲಿ ಇದರಲ್ಲಿ ನೀರೈತೆ, ಇಲ್ಲಿ ಹಸಿ ಐತೆ. ಇದು ನಮ್ಮ ತಮ್ಮ ಆಟ ಆಡಬೇಕು ಅಂತ ಗಾಲಿಪಾಟಿಗೆ ನೀರು ಹಾಕ್ಬಿಟ್ಟಿದ್ದಾನೆ. ಅವಾಗ ಬಂದಿದ್ದ ಮೊನ್ನೆ, ಈಗ ಊರಿಗೆ ಹೋಗಿದ್ದಾನೆ. ನಮ್ಮ ಅಪ್ಪ ಬಂದು ಕರ್ಕೊಂಡೋದ್ರು. ಸೊ ಇದು ನೋಡಿ, ಇದು ಹಲಸಿನಣ್ಣು ಸಸಿ. ನಮ್ಮ ಅಜ್ಜಿ ನಮ್ಮ ಕಲಮ್ಮ ಬಂದ್ಬಿಟ್ಟು ಇದನ್ನ ಹೊಲ್ದಲ್ಲಿ ಹಾಕ್ತೀನಿ ಅಂತ ಹೇಳ್ತಾಯಿದ್ರು. ಥರ ಒಂದು 6-7 ಸಸಿಗಳು ಒಂದೇ ಜಾಗದಲ್ಲಿ ಬೆಳೆದಿದೆ. ಅದನ್ನ ಹೊಲ್ದಲ್ಲಿ ಹಾಕಬೇಕು ಅಂತ ಅವ್ರ ಆಸೆ. ಸೊ ಹೇಳಿದ್ದೀನಿ ಅವ್ರೀಗ ಸದ್ಯಕ್ಕೆ ಹಾಸ್ಪಿಟಲಲ್ಲಿ ಇದ್ದಾರಲ್ವ, ಅಂದರೂ ಚೆನ್ನಾಗಿ ನೋಡ್ಕೋಬೇಕು ಎಲ್ಲನೂ. ಇದಿಷ್ಟು ಅವರು ಗಿಡ ಹಾಕಿದ್ದಾರೆ. ಇವರು ನೀರು ಇಲ್ಲೇ ಇಟ್ಬಿಟ್ಟಿರ್ತಾರೆ. ಈ ಗಲೀಜಾಗಿದೆ ಇದೊಂದು ಸ್ವಲ್ಪ. ಅವನು ತಮ್ಮ ಮಣ್ಣು ಗಿಣ್ಣ ಎಲ್ಲ ಹಾಕ್ಬಿಟ್ಟು ಗಲೀಜು ಮಾಡಿದ್ದಾನೆ. ಅದನ್ನೆಲ್ಲ ವಾಶ್ ಮಾಡಬೇಕು. ಸೊ ಕಸ ಗಾಡಿ ಬಂದಿತ್ತು, ಕಸ ಹಾಕ್ಕೊಂಡು ಬರೋಣ ಅಂತ ಬಂದೆ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಕಸ ಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ. ಆರಾಮಿದ್ದಾರೆ ಅಂತೇನ್ರಿ? ಹಾಸ್ಪಿಟ್ಲಲ್ಲೇ ಇದ್ದಾರೆ. ಹಾಂ, ಅಮ್ಮ ಅವರೇ ಇವಾಗ ಬರ್ತಾರೆ. ಅಮ್ಮನೂ ತಾತ ಹೋಗ್ತಾರೆ ಈಗ. ಹಾಂ, ಕಸ ಗಾಡಿ ಕಸ ಹಾಕಿ ಫೈನಲಿ ಬಂದೆ. ಸೊ ಈಗ ನೆಕ್ಸ್ಟ್ ನೋಡಬೇಕು, ಬನ್ನಿ. ಅಂತೂ ಇಂತೂ ಬೆಳಗ್ಗೆಯಿಂದ 2 ಕೆಲಸ ಮುಗೀತು. ಈಗ ನೆಕ್ಸ್ಟ್ ಇನ್ನೂ ಏನೇನು ಬರ್ತವೆ ಕೆಲಸಗಳು ಅದನ್ನು ಮಾಡ್ತೀನಿ ವಿಡಿಯೋ. ಸೊ ನೋಡಿ, ನಮ್ಮ ಮಮ್ಮಿ ಬಂದ್ಬಿಟ್ಟು ಆಗಲೇ ಅಡುಗೆ ಮನೇನ ಆವರಿಸ್ಕೊಂಡು ಬಿಟ್ಟಿದ್ದಾರೆ. ಈಗಿನ ಜಸ್ಟ್ ಬಂದರು ನಮ್ಮ ಮಮ್ಮಿ ಆಮ್ಲೆಟ್ ಮಾಡ್ತೈತೆ. ಸ್ಪೂನ್ ಒಳಿಕೆ ಹೋಗ್ಬಿಡ್ತು. ನೀನು ಮುಟ್ಟೋನ್ನ ಕೈ ತೊಳ್ದಿಲ್ಲ, ತೊಳ್ಕೊಂಡೇ ಬಂದಿದ್ದು. ಬೇಡ ನನಗೆ ಮುಟ್ಟೋಣ.
ಅದಕ್ಕೆ ಈ ಥರ ಒಂಚೂರು ಎಣ್ಣೆ ಅದು ಅಂಟ್ಕೋಬಾರ್ದು ಅಂತ. ಈಗೇನು ಮಾಡಬೇಕು? ಮತ್ತೆ ಒಂಚೂರು ಸುತ್ತ ಎಣ್ಣೆ ಬಿಡಬೇಕು, 1 ಸ್ಪೂನ್ ಸುಮ್ಮನೆ ಇಷ್ಟೇ ಬೇಕು, ಎತ್ಕೊಬಾರ್ದು, ಹಿಂಗೆ ಹಬ್ಬಿಟ್ಟು ಹಿಂಗೆ ಹಾಕ್ಬೇಕು ಅಷ್ಟೇ. ಈಗ ಒಂದು ಸಿಮ್ಮಲ್ಲಿ ಇಡ್ಬೇಕು, ಸ್ವಲ್ಪ ಮೀಡಿಯಮಲ್ಲಿ. ನಮ್ದೆಲ್ಲ ಹಾಕ್ಬಿಡೋದು, ನಮ್ಮೆಲ್ಲ ಹಾಕ್ಬಿಡೋದು ಕಾಣ್ತೈತೆ ಮಾ. ಆಮ್ಲೆಟ್ ಅಂತೂ ಈಗ ಒಂದು ಕಡೆ ಇದಾಗೈತೆ, ನಮ್ಮ ಮಮ್ಮಿ ಟರ್ನ್ ಮಾಡ್ತಾವ್ರೆ ಆಮ್ಲೆಟ್ನ. ಮಮ್ಮಿ ಇಷ್ಟೊಂದೆಲ್ಲ ಟೈಮ್ ತಗೋತವ್ರೆ ಆಮ್ಲೆಟ್ ತಿರ್ಗಾಕಕ್ಕೆ. ನಾನೇನಾದ್ರು ಮಾಡಿದ್ರೆ ಪಕ್ಕ ಹೋಗಿರೋದು ಆಮ್ಲೆಟ್, ಸೀದೋಗ್ಬಿಟ್ಟಿರೋದು. ನಗ್ತಾವ್ರಿ ನಮ್ಮ ಮಮ್ಮಿ. ನಮ್ಮ ತಾತ ಅಂತೂ ದೋಸೆ ತಗೊಂಡು ಬಂದೇ ಬಿಡ್ತು ನೋಡ್ರಿ. ನನ್ನ ಗುರಾಯಿಸ್ಕೊಂಡು ನೋಡ್ತೈತೆ ನಮ್ಮ ತಾತ. ಬೈತಾವ್ರೆ. ಏನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಗುರು, ಈಗಿನ ಊಟ ಆಯಿತು, ನಿಮ್ಮದು ಊಟ ಆಯಿತು ಅಂದ್ಕೊಳ್ತೀನಿ. ಸೊ ನಾನು ಇವತ್ತು ಏನಪ್ಪ ಊಟ ಮಾಡಿದೆ ಅಂದರೆ, ಈ ಆಮ್ಲೆಟ್ ಬರುತ್ತಲ್ಲ, ಎಗ್ ಆಮ್ಲೆಟ್, ಎಸ್ಪೆಷಲಿ ಎಗ್ ಆಮ್ಲೆಟ್ ತೊಗೊಂಡು ಈರುಳ್ಳಿಗೆ ಎಲ್ಲ ಹಾಕ್ತೀರಾ ಆಮ್ಲೆಟ್ಗೆ, ಓಕೆನಾ? ಫುಲ್ಲು ಅಂದರೆ ತರಕಾರಿಯಿಂದ ಮಾಡಿರ್ತಾರೆ, ಪ್ಲೇನ್ ಆಮ್ಲೆಟ್ ಅಲ್ಲ ನಾನು ಹೇಳ್ತಾರೆ, ಅದು ಫುಲ್ಲು ಆಮ್ಲೆಟ್ ಮಾಡಿರ್ತೀರ ವೆಜಿಟೇಬಲ್ಸ್ ಎಲ್ಲ ಹಾಕಿ. ಸೊ ನಿಮ್ಮ ಮನೇಲಿ ಮೈದಾ ಬ್ರೆಡ್ ಎಸ್ಪೆಷಲಿ ಜಾಮ್ಗೆ ಹಾಕೊಂಡು ತಿಂತೀರ ಗೊತ್ತಾ, ಆ ಬ್ರೆಡ್ನ ಮೀಡಿಯಮ್ ಸೈಜಿಗೆ ರೋಸ್ಟ್ ಮಾಡಿಕೊಂಡು ನಮ್ಮ ಮಮ್ಮಿ ಇವಾಗ ಜಸ್ಟು ನನಗೆ ಅದು ಮಾಡಿಕೊಡ್ತು. ಏನು ಗೊತ್ತಾ ರೆಸಿಪಿ ಬಂದುಬಿಟ್ಟು, 2 ಬ್ರೆಡ್ನ ತೊಗೊಂಡ್ಬಿಟ್ಟು ಕೆಳಗಡೆ 1 ಬ್ರೆಡ್, ಮೇಲ್ಗಡೆ 1 ಬ್ರೆಡ್, ಮಧ್ಯದಲ್ಲಿ ಆಮ್ಲೆಟು, ಸರಿನಾ? 2 ಬ್ರೆಡನ್ನು ರೋಸ್ಟ್ ಆಗಿರುತ್ತೆ, ಮೀಡಿಯಮ್ಮಾಗಿ ರೋಸ್ಟ್ ಆಗಿರುತ್ತೆ. ಅದ್ರ ಜೊತೆ ಟೊಮೆಟೊ ಸಾಸು, ಅದನ್ನ ಹಾಕ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲು ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡಿ ನೋಡಿ. ಸೊ ಎಲ್ಲ ನಿಮ್ಮ ಮಮ್ಮೀಸ್ಗೆ ಹೇಳಿ ಈ ಥರ ಒಂದು ಮಾಡ್ಕೊಡೋದಕ್ಕೆ. ಕೆಳಗಡೆ ಎಲ್ಲ ಥರ ಕೇಕ್ಗಳು ಮಾಡ್ತಾರೆ, ಮತ್ತು ಹೂವು ಬೊಕ್ಕೆಗಳಾಗಿರ್ಬೋದು, ಪಾಟ್ಗಳಾಗಿರ್ಬೋದು. ಯಾರಿಗಾನ ವಿಶ್ ಮಾಡ್ಬೇಕಾದ್ರೆ ಪಾಟು ಬೊಕ್ಕೆ ಎಲ್ಲ ಕೆಳಗಡೆ ಮಾಡ್ತಾರೆ. ಸೊ ಅಲ್ಲಿ ನನಗೆ ಆ ಕೇಕ್ ಕೊಟ್ಟರು. ಸೊ ಈಗ ಬೀಗ ಹಾಕ್ತಾಯಿದ್ದೀನಿ. ಗುರು, ಕೆಳಗಡೆ ಮೋಟ್ರ್ ಆನ್ ಮಾಡೋಣ ಅಂತ ಹೋಗಿದ್ದೆ, ಹಂಗೆ ಕೆಳಗಡೆ ಕೇಕ್ ಝಿ ಅಂತ ಒಂದು ಕೇಕ್ ಮಾಡೋ ಶಾಪ್ ಇದೆ. ಸೊ ಅಲ್ಲಿ ನನಗೆ ಈ ಕೇಕ್ ಕೊಟ್ಟರು. ಆಯಿತು, ಆಮೇಲೆ? ಸೊ ನೋಡಿ, ಗೋಡಂಬಿ, ಚೆರ್ರಿ, ಒಳ್ಳೆ ಪಾಮ್ ಕೇಕ್ ಬರಲ್ವಾ, ಆ ಥರನೇ ಇದೆ, ಆದರೆ ಇದೊಂದು ಸ್ವಲ್ಪ ಹಸಿ ಇರುತ್ತೆ ಅಷ್ಟೇ. ಸೊ ಅದನ್ನ ಮನೆ ಒಳಗಡೆ ಇಟ್ಬಿಟ್ಟು ಮತ್ತೆ ಈಗ ನಾನು ಕೆಳಗಡೆ ಹೋಗಬೇಕು, ಒಂದು ಸ್ವಲ್ಪ ಓಡಾಡ್ಕೊಂಬರೋಣ. ಮನೇಲೇ ಇದ್ದು ಹೌಸ್ ವಾಮ್ ಆಗಿಬಿಟ್ಟಿದ್ದೀನಿ. ಸೊ ಇಲ್ಲಿಟ್ಟಿದ್ದೀನಿ, ಅಲ್ಲೇ ಇಲ್ಲಿ ಸೇಫಾಗಿ ಸದ್ಯಕ್ಕೆ ಅಲ್ಲಿ ಇಟ್ಟಿರ್ತೀನಿ, ಆಮೇಲೆ ಬೇರೆ ಕಡೆ ಇಡ್ತೀನಿ. ಈಗ ಬೀಗ ಹಾಕ್ಕೊಂಡು ಹೊರಡಬೇಕು. ನಾನು ತಾತ ಅಷ್ಟೇ ಮನೇಲಿದ್ದಿದ್ದು. ಸೊ ಬೆಳಗ್ಗೆ ಕಾಫಿ ಮಾಡಿಕೊಟ್ಟಿದ್ದೆ, ಆದರೆ ಈಗ ಹೊರಗಡೆ ಹೋಗಿ ಟೀ ಕುಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಟೀನೂ ಕುಡ್ದಾಯಿತು, ಇನ್ನೇನಪ್ಪ ಮಾಡೋದು ಅಂತ ಕುಂತೆ. ನಮ್ಮ ತಾತ ಇನ್ನೂ ಕೈಲೇ ಇಟ್ಕೊಂಡಿತ್ತು ಗ್ಲಾಸು. ಸೊ ಆಮೇಲೆ ಫೈನಲಿ ಮನೆ ಕಡೆಗೆ ಹೊರಟ್ವಿ. ಆಮೇಲೆ ನನ್ನ ಗಾಡಿ ನೋಡ್ಬೇಕನ್ನಿಸ್ತು. ಸೊ ನನ್ನ ಗಾಡಿ ಮೇಲೆ ಹತ್ತು ಕೂತ್ಕೊಂಡು ನೋಡಿದೆ. ಸೊ ಎಷ್ಟೋ ದಿನ ಆಗಿಬಿಟ್ಟಿತ್ತು. ಇದೊಂದು ಲಾಸ್ಟ್ ಕ್ಲಿಪ್ಪು. ಈಗ ನೋಡಿ, ಕೇಕ್ ತಿಂತಾಯಿದ್ದೀನಿ. ಆಗಲೇ ಕವರ್ ಹಾಕಿರೋ ಕಾರಣ ಕೇಕು ಸರಿಯಾಗಿ ಕಾಣಿಸ್ಲಿಲ್ಲ. ಸೊ ಗೋಡಂಬಿ, ಚೆರ್ರಿ, ಹನಿ ಹೊಂದಿರುವ ಈ ಕೇಕು ಪ್ಲಾಮ್ ಕೇಕ್ ಅಂತ ಹೇಳಿ ಹೆಸರು ಹೊಂದಿದೆ. ಸೊ ಇನ್ನೇನೋ ಟೈಮ್ ಆಗ್ತಾ ಬಂತು. ಈಗಾಗಲೇ ಟೈಮ್ ಬಂದ್ಬಿಟ್ಟು ಸಂಜೆ 6:15. ಗುರು, ಇನ್ನೇನು ಕೊನೆ ಅಂತ ಬಂದೇ ಬಿಟ್ವಿ. ಸೊ ಟಾಟಾ ಬಾಯ್ ಫ್ರಮ್ ನಾಗರಬಾವಿ. ಈಗ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನನಗೇನು ಬೇಜಾರಿಲ್ಲ. ಅಕಸ್ಮಾತ್ ನಿಮ್ಗೆ ಇನ್ನೂ ಇಷ್ಟ ಆಗಿ ಲೈಕ್ ಕೊಟ್ಟು ಇನ್ನೂ ಏನಾದರೂ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಬೇರೆಯವರಿಗೆ ಯಾರಿಗಾನ ತಿಳಿಸ್ಬೇಕಂದ್ರೆ ಶೇರ್ ಮಾಡಿ.